ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट अकेडमी 23 वर्षों की उत्कृष्ट शैक्षणिक सेवा। ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್। ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ। ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್। ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ। ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್। ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ। We provide a nurturing, supportive and inspiring learning environment where every child is encouraged to explore, discover and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, and inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ। ಮೊದಲಿಗೆ ಹೆಡ್ಲೈನ್ಸ್। ನೌಕರಿಗಾಗಿ ಯುವಕರ ಆಗ್ರಹ, ಕೆಪಿಎಸ್ಸಿ ಅಕ್ರಮ ಆರೋಪಕ್ಕೆ ಸಿಬಿಐ ತನಿಖೆ ಬೇಡಿಕೆ, ಸರ್ಕಾರಕ್ಕೆ ಗಡುವು, ನಿರುದ್ಯೋಗ ಯುವಕರು। ಕಲಬುರ್ಗಿ ಜಂಗಮ ಸಮಾಜದ ಸಂಕಷ್ಟ, ಸಂಸ್ಕೃತಿ ಶ್ರೀಮಂತಿಕೆ ನಡುವೆ ಆರ್ಥಿಕ ಹಿಂದುಳಿತ। ಖಾಲಿ ಹುದ್ದೆಗಳ ಭರ್ತಿಗೆ ಆಗ್ರಹಿಸಿ ಕಲಬುರ್ಗಿಯಲ್ಲಿ ಬೃಹತ್ ಪ್ರತಿಭಟನೆ। ಈಗ ವಾರ್ತೆಗಳ ವಿವರ। ರಾಜ್ಯದಲ್ಲಿ ನೇಮಕಾತಿ ವಿಳಂಬ, ಅಕ್ರಮಗಳ ಆರೋಪ ಮತ್ತು ಉದ್ಯೋಗದ ಅಭಾವದ ಹಿನ್ನೆಲೆಯಲ್ಲಿ ಸಾವಿರಾರು ಯುವಕರು ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಕಲಬುರಗಿಯಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು। ರಾಜ್ಯದಲ್ಲಿ ವಿವಿಧ ನೇಮಕಾತಿ ಸಮಸ್ಯೆಗಳು, ವಿಳಂಬಗಳು ಮತ್ತು ಅಕ್ರಮಗಳ ವಿರುದ್ಧ ಯುವ ಜನತೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ್ದು, ಸರ್ಕಾರವು ತಕ್ಷಣ ಕ್ರಮ ಕೈಗೊಳ್ಳದಿದ್ದಲ್ಲಿ ರಾಜ್ಯದ ಪ್ರತಿಯೊಂದು ಜಿಲ್ಲೆಯೂ ಹೋರಾಟ ನಡೆಸುವ ಎಚ್ಚರಿಕೆಯನ್ನು ನೀಡಿದ್ದಾರೆ। ಕೆಪಿಎಸ್ಸಿ ಮೂಲಕ ನಡೆದ ಕೆಎಎಸ್, ಸಿಟಿಐ, ಪಿಡಿಒ ಸೇರಿದಂತೆ ವಿವಿಧ ನೇಮಕಾತಿಗಳಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿ ಬಂದಿದ್ದು, ಈ ಎಲ್ಲಾ ಪ್ರಕರಣಗಳನ್ನು ಸಿಬಿಐ ತನಿಖೆಗೆ ಒಪ್ಪಿಸಬೇಕು ಎಂದು ಆಗ್ರಹಿಸಲಾಗಿದೆ। ಜೊತೆಗೆ ರಾಜ್ಯ ಸರ್ಕಾರವು ತಕ್ಷಣವೇ 56,432 ಹುದ್ದೆಗಳ ನೇಮಕಾತಿ ಅಧಿಸೂಚನೆ ಹೊರಡಿಸಿ 8 ತಿಂಗಳೊಳಗೆ ನೇಮಕಾತಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕೆಂದು ಒತ್ತಾಯಿಸಿ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿ ಬೇಕೇ ಬೇಕು, ನೌಕರಿ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ಹೊರಹಾಕಿದರು।
ಕಲಬುರಗಿಯ ಅಭಿವೃದ್ಧಿಯ ಕುರಿತಾಗಿ ವಿಶೇಷವಾಗಿ ಗಮನ ಸೆಳೆಯಲಾಗಿದ್ದು, ನಗರವನ್ನು ಪ್ರಮುಖ ಐಟಿ ಹಬ್ ಮತ್ತು ಸ್ಟಾರ್ಟ್ಅಪ್ ಕೇಂದ್ರವನ್ನಾಗಿ ರೂಪಿಸಲು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಲಾಗಿದೆ. ಕಲಬುರಗಿ ವಿಶ್ವವಿದ್ಯಾಲಯದ 2ನೇ ಮತ್ತು 4ನೇ ಸೆಮಿಸ್ಟರ್ ಫಲಿತಾಂಶಗಳನ್ನು 2 ವಾರದೊಳಗೆ ಪ್ರಕಟಿಸಬೇಕು ಎಂಬ ಬೇಡಿಕೆಯು ಕೇಳಿಬಂದಿದೆ. ಅಲ್ಲದೆ ಈ ವರ್ಷದೊಳಗೆ ಸಂಪೂರ್ಣ ಡಿಜಿಟಲ್ ಗ್ರಂಥಾಲಯವನ್ನು ಆರಂಭಿಸುವಂತೆ ಒತ್ತಾಯಿಸಿದರು. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಪ್ರಬುದ್ಧ ಅಕಾಡೆಮಿಯ ಮೂಲಕ ನೀಡಲಾಗುತ್ತಿರುವ ಉಚಿತ ತರಬೇತಿ ಸ್ಟೈಫಂಡ್ ನೀಡಬೇಕು ಎಂಬುದು ಮತ್ತೊಂದು ಪ್ರಮುಖ ಬೇಡಿಕೆ. ಪೊಲೀಸ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ನೇಮಕಾತಿಗಳು ಪಿಎಸ್ಐ, ಪೊಲೀಸ್ ಕಾನ್ಸ್ಟೇಬಲ್, ಕೆಎಸ್ಆರ್ಪಿ, ಆರ್ಎಸ್ಐ, ಕೆಎಸ್ಐಎಸ್ಎಫ್, ಎಸ್ಒಸಿಒ ತಕ್ಷಣ ಆರಂಭವಾಗಬೇಕು ಎಂದು ಒತ್ತಾಯಿಸಿದರು. ಶಿಕ್ಷಣ ಕ್ಷೇತ್ರದಲ್ಲೂ ಪಿಯು ಉಪನ್ಯಾಸಕರು, ಸಹಾಯಕ ಪ್ರಾಧ್ಯಾಪಕರು, ದೈಹಿಕ ಶಿಕ್ಷಕರು, ಗ್ರಂಥಪಾಲಕರು ಸೇರಿದಂತೆ ಹಲವಾರು ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರಗೊಳಿಸಬೇಕೆಂದು ಆಗ್ರಹಿಸಲಾಗಿದೆ. ವಿವಿಧ ಆಡಳಿತಾತ್ಮಕ ಹುದ್ದೆಗಳಾದ ಎಫ್ಡಿಎ, ಎಸ್ಡಿಎ, ವಿಎಒ, ಆರ್ಟಿಒ, ರೆವೆನ್ಯೂ ಇನ್ಸ್ಪೆಕ್ಟರ್ ಸೇರಿದಂತೆ ಅನೇಕ ಹುದ್ದೆಗಳ ನೇಮಕಾತಿ ಕೂಡಲೇ ಆರಂಭವಾಗಬೇಕು ಎಂದು ಬೇಡಿಕೆ ಸಲ್ಲಿಸಲಾಗಿದೆ. ಅರಣ್ಯ, ಆಹಾರ ಮತ್ತು ನಾಗರಿಕ ಸರಬರಾಜು, ಎಕ್ಸೈಸ್ ಹಾಗೂ ಸಾಮಾಜಿಕ ಕಲ್ಯಾಣ ಇಲಾಖೆಗಳಲ್ಲಿನ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡುವಂತೆ ಒತ್ತಾಯಿಸಲಾಗಿದೆ. ನೇಮಕಾತಿ ಪ್ರಕ್ರಿಯೆ ಸಂಪೂರ್ಣವಾಗಿ ಭ್ರಷ್ಟಾಚಾರ ಮುಕ್ತವಾಗಿರಬೇಕು ಮತ್ತು ಪ್ರತಿ ವರ್ಷ ಎಲ್ಲ ಇಲಾಖೆಗಳ ನೇಮಕಾತಿ ಕಡ್ಡಾಯವಾಗಿ ನಡೆಯಬೇಕು ಎಂದು ಯುವಕರು ಹೇಳಿದ್ದಾರೆ. ಪರೀಕ್ಷಾ ವ್ಯವಸ್ಥೆಯನ್ನು ಯುಪಿಎಸ್ಸಿ ಮಾದರಿಯಲ್ಲಿ ರೂಪಿಸಬೇಕು ಹಾಗೂ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ವಯೋಮಿತಿಯನ್ನು ಪರಿಷ್ಕರಿಸಬೇಕು ಎಂಬ ಬೇಡಿಕೆಯು ಕೇಳಿಬಂದಿದೆ. ಬಾಕಿ ಉಳಿದಿರುವ ವಿವಿಧ ನೇಮಕಾತಿ ಫಲಿತಾಂಶಗಳನ್ನು ಶೀಘ್ರದಲ್ಲೇ ಪ್ರಕಟಿಸಿ ಪ್ರಕ್ರಿಯೆ ಪೂರ್ಣಗೊಳಿಸಬೇಕು ಎಂದು ಒತ್ತಾಯಿಸಲಾಗಿದೆ. ಇದಲ್ಲದೆ ಅಪೆಕ್ಸ್ ಮತ್ತು ಡಿಸಿಸಿ ಬ್ಯಾಂಕ್ ನೇಮಕಾತಿ ಫಲಿತಾಂಶಗಳನ್ನು 2 ವಾರದೊಳಗೆ ಪ್ರಕಟಿಸಬೇಕು ಎಂದು ಆಗ್ರಹಿಸಲಾಗಿದೆ. ಒಟ್ಟಿನಲ್ಲಿ ಸರ್ಕಾರವು ಈ ಎಲ್ಲ ಬೇಡಿಕೆಗಳನ್ನು ಗಂಭೀರವಾಗಿ ಪರಿಗಣಿಸಿ ತಕ್ಷಣ ಕ್ರಮ ಕೈಗೊಳ್ಳದಿದ್ದರೆ ರಾಜ್ಯಾದ್ಯಂತ ಯುವ ಶಕ್ತಿಯ ಹೋರಾಟ ಉಗ್ರ ಸ್ವರೂಪ ಪಡೆಯುವ ಸಾಧ್ಯತೆ ಇದೆ ಎಂಬ ಎಚ್ಚರಿಕೆ ನೀಡಲಾಗಿದೆ. ಸಂಘಟನೆ, ಹೋರಾಟ ಮತ್ತೆ ಸಂವಿಧಾನ ಕಾರ್ಯಕರ್ತರು ಸಂವಿಧಾನ ಬರ್ದಿರೋಂಥವ್ರು ಇವತ್ತು ಸಂವಿಧಾನದಲ್ಲಿ ಗವರ್ನೆನ್ಸ್, ಸರ್ಕಾರ ಗವರ್ನೆನ್ಸ್ ಕಾಪಾಡಬೇಕಾಗಿತ್ತು. ಮತ್ತೆ ಇದು ಫಂಡಮೆಂಟಲ್ ರೈಟ್ಸ್, ಎಂಪ್ಲಾಯ್ಮೆಂಟ್ ಅನ್ನೋದು, ರೈಟ್ ಟು ಆಪರ್ಚುನಿಟಿ ಅನ್ನೋದು, ರೈಟ್ ಟು ಎಂಪ್ಲಾಯ್ಮೆಂಟ್ ಇದು ಫಂಡಮೆಂಟಲ್ ರೈಟ್ಸ್. ಮತ್ತೆ ಗವರ್ನೆನ್ಸ್ ನಿಜವಾಗ್ಲೂ ಇವತ್ತು ನೋಡಿದ್ರೆ ಇವತ್ತೇನಾದ್ರು ಅಂಬೇಡ್ಕರ್ ಅವ್ರು ನಿಜವಾಗ್ಲು ಬದುಕಿದ್ರೆ ನಿಜವಾಗ್ಲು ಅವರೇ ಇವತ್ತು ಇಲ್ಲಿ ಅಸೆಂಬ್ಲಿಗೆ ಬಾಂಬ್ ಹಾಕ್ತಿದ್ರು ಅಂತ ಅನ್ಕೊಂತೀನಿ. ಯಾಕೆ ಅಂತ ಹೇಳ್ತೀನಿ, ನಾನು ವೈಯಕ್ತಿಕವಾಗಿ ಹೇಳ್ತೀನಿ. ಯಾಕೆ ಅಂತಂದ್ರೆ ಅಷ್ಟು ನೊಂದಿದ್ದಾರೆ ಇವತ್ತು ವಿದ್ಯಾರ್ಥಿಗಳು. ಸರ್ಕಾರ ಇವತ್ತು ಮರ್ಸಿ ಕಿಲಿಂಗ್ ಅಂದ್ರೆ ಸ್ಲೋ ಪಾಯ್ಸನ್, ವಿದ್ಯಾರ್ಥಿಗಳಿಗೆ ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾ ಇದ್ದಾರೆ ಇಲ್ವಾ? ಸ್ಲೋ ಪಾಯ್ಸನ್ ಕೊಟ್ಟು ಸಾಯಿಸ್ತಾ ಇದ್ದಾರೆ ಇವತ್ತು ವಿದ್ಯಾರ್ಥಿಗಳನ್ನ. ಆಸ್ಪಿರೆಂಟ್ ಯಾಕೆಂದ್ರೆ ಇವರು ಸರ್ ಒಂದು ಹೋರಾಟ ಮಾಡಿದಾಗ ಒಂದು ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳೋದು, ಇಲ್ಲ ಕ್ಯಾಬಿನೆಟ್ ಕರೆಯೋದು, ಕ್ಯಾಬಿನೆಟ್ ಅಲ್ಲಿ ಅಪ್ರೂವಲ್ ಕೊಡೋದು, ಇನ್ನೇನು ಒಳ ಮೀಸಲಾತಿದು ಮತ್ತೆ ಮೀಸಲಾತಿದು ನಾವು ಕ್ಯಾಬಿನೆಟ್ ಮಾಡ್ತೀನಿ ಅಂತ ಹೇಳ್ತಾರ. ಪ್ರತಿಯೊಂದು ಹೋರಾಟದಲ್ಲೂ ಇದೇ ಕೂಡು ನೆಪ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸರ್ ಇವರು ಕಾಂಗ್ರೆಸ್ ಸರ್ಕಾರ ಬಂದು ಒಂದೇ ವರ್ಷದಲ್ಲಿ 1 ಲಕ್ಷ ವೇಕೆನ್ಸಿ ಬಿಲ್ ಮಾಡ್ತೀನಿ ಅಂತ ಪ್ರಣಾಳಿಕೆಯಲ್ಲಿ ಹೇಳಿದ್ರು. ಪ್ರಣಾಳಿಕೆಯಲ್ಲಿ ಅದಕ್ಕೋಸ್ಕರ ಎಲ್ಲಾ ವಿದ್ಯಾರ್ಥಿಗಳು, ಯುವಕರು, ಸುಮಾರು ನಮ್ಮ ರಾಜ್ಯದಲ್ಲಿ 15 ಇಂದ 20 ಲಕ್ಷ ಜನ ಯುವಕರಿದ್ದಾರೆ. ಮತ್ತೆ ಅವ್ರ ಪೇರೆಂಟ್ಸ್ ಎಲ್ಲ ಸೇರ್ಕೊಂಡ್ರೆ ಒಬ್ಬರು ಫ್ಯಾಮಿಲಿ 5 ಜನ ಅಂತಂದ್ರೆ 1,20,20 ಲಕ್ಷ ಪಾಪ್ಯುಲೇಷನ್ ಆಗುತ್ತೆ. ಅವರೆಲ್ಲ ಸ್ನೇಹಿತರು ಅಂತಂದ್ರೆ ಸುಮಾರು 2-3 ಕೋಟಿ ಪಾಪ್ಯುಲೇಷನ್ ನಮ್ಮ ಕರ್ನಾಟಕದಲ್ಲಿ ವೋಟ್ ಹಾಕಂತಾರೆ. ಎಲ್ಲಾರು ನಮ್ಮ ಆಸ್ಪಿರೆಂಟ್ಸ್ ಏನಿದ್ದಾರೆ ವಿದ್ಯಾವಂತರು, ಅವ್ರು ಒಂದು ಸತಿ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಸಾಕು, ಅವರಿಗೇನು ಠೇವಣಿನೂ ಸಿಗಲ್ಲ ಅವರಿಗೆ. ಆ ರೀತಿ ನಿಜವಾಗ್ಲೂ ಇದು, ಯಾಕೆಂದ್ರೆ ಇದು ವಾಸ್ತವ ಸತ್ಯ. ಇದು ಎಲ್ಲೆಲ್ಲಿ ಯುವಕರನ್ನ ಕಡೆಗಣಿಸಿದರೆ ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ 15 ಇಂದ 35 ವರ್ಷದಲ್ಲಿ ಏನ್ ಗ್ಯಾಪ್ ಇದೆ, ಆ ಗ್ಯಾಪ್ ಅಲ್ಲಿ ಸುಮಾರು more than 65% ಯುವಕರನ್ನ ಇವತ್ತು ವಿದ್ಯಾವಂತರನ್ನ ಕಡೆಗಣಿಸ್ತಿದ್ದಾರೆ. ಇವರು ನಾವು ಧಾರವಾಡದಲ್ಲಿ ಹೋರಾಟ ಮಾಡಿದ್ದಾದ್ಮೇಲೆ 56,000 ವೇಕೆನ್ಸಿ, 56,432 ವೇಕೆನ್ಸಿ ಗುರುಜಿಯವರ ಅವರು ನೋಟಿಫಿಕೇಶನ್ ಒಂದೇ ತಿಂಗಳಲ್ಲಿ ನಾವು ನೋಟಿಫಿಕೇಶನ್ ಮಾಡ್ತೀನಿ ಅಂತ ಹೇಳಿದ್ರು. ಮತ್ತೆ ಬಜೆಟ್ ಅಲ್ಲಿ ಕೂಡ ಅನೌನ್ಸ್ ಮಾಡಿದ್ರು ನಾವು ಮಾಡ್ತೀವಿ ಅಂತ ಹೇಳಿ. 1 ತಿಂಗಳು ಮುಗಿದಾಯ್ತು. ನಾವು ಈ ಒಂದು 56,432 ವೇಕೆನ್ಸಿನ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಅಂದ್ರೆ ಒಂದು ಯಾವಾಗ ನೋಟಿಫಿಕೇಶನ್ ಮಾಡ್ತೀರಾ, ಯಾವಾಗ ಎಕ್ಸಾಮ್ ಮಾಡ್ತೀರಾ, ಯಾವಾಗ ರಿಸಲ್ಟ್ ಬಿಡ್ತೀರಾ, ಯಾವಾಗ ಆರ್ಡರ್ ಕಾಪಿ ಕೊಡ್ತೀರಾ ಅನ್ನೋದು ನಮಗೆ ಒಂದು ಈವೆಂಟ್ ಆಫ್ ಕ್ಯಾಲೆಂಡರ್ ಬೇಕು. ಈ ತರ ಎಷ್ಟೋ ಘಟನೆಗಳಿದ್ದಾವೆ. ದಯವಿಟ್ಟು ನಾನು ಇದನ್ನ ಎಲ್ಲದಕ್ಕೂ ಅಷ್ಟೇ ಈ ಅಂತ್ಯ ಆಗ್ಬೇಕು. ಸರ್ಕಾರ ಒಂದು ಸೀರಿಯಸ್ ಆಗ ವಿದ್ಯಾರ್ಥಿಗಳ ಸಮಸ್ಯೆ ಏನಾದ್ರೂ ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಮುಂಬರುವ ಯಾವುದೇ ಎಲೆಕ್ಷನ್ ಆಗಿರ್ಬೋದು, ಈ ಬೈ ಎಲೆಕ್ಷನ್ ಆಗಿರ್ಬೋದು,
ಎಲ್ಲ ವಿದ್ಯಾರ್ಥಿಗಳು, ಅವ್ರ ಪೇರೆಂಟ್ಸ್ ಮತ್ತೆ ಇಡೀ ನಮ್ಮ ರಾಜ್ಯದಲ್ಲಿರುವ ಎಲ್ಲ ಸಿಟಿಸನ್ಸ್ ಕೂಡ ಪ್ರತಿಯೊಬ್ಬರು ನೋಟ ಓಟ್ ಹಾಕ್ತೀವಿ. ನನ್ನ ಯಾರಿಗೂ ಹಾಕಲ್ಲ ಓಟು. ಮತ್ತೆ ಇನ್ನೊಂದೇನಪ್ಪ ಅಂದ್ರೆ, ನೀವು ಇನ್ನ ಇದೇ ರೀತಿ ಮಾಡ್ತಾ ಇತ್ತಂದ್ರೆ ಪ್ರತಿಯೊಂದು ನಮ್ಮ ರಾಜ್ಯದಲ್ಲಿರೋ ಪ್ರತಿಯೊಂದು ಜಿಲ್ಲೆ, ತಾಲೂಕು ಮತ್ತೆ ಹೋಬಳಿ, ಒಂದು ಗ್ರಾಮದಿಂದ ಬೆಂಗಳೂರು ಚಲೋ ಮಾಡ್ತೀವಿ. ಪ್ರತಿಯೊಂದು ಜಿಲ್ಲೆಯಿಂದ ಬೆಂಗಳೂರು ಚಲೋ ಮಾಡಿದ್ರೆ ಬರೀ ಹೋರಾಟ ಮಾಡಿ ಬರಲ್ಲ. ಈ ಸತಿ ಅರ್ಥ ಮಾಡ್ಕೊಂಡ್ರಿ. ನಾವು ಈ ಸತಿ ಹೋರಾಟ ಮಾಡಿದ್ರೆ ನಿಮ್ಮ ಕುರ್ಚಿ ನೀವು ರಿಸೈನ್ ಮಾಡ್ಬೇಕು, ರಾಜೀನಾಮೆ ಕೊಡೋಕ್ಕಂತ ಹೋರಾಟ ಮಾಡ್ತೀವಿ. ಯಾವುದೇ ಕಾರಣಕ್ಕೂ ಬಿಡಲ್ಲ. ಇದನ್ನ ಸರ್ಕಾರ ಗಂಭೀರವಾಗಿ ತಗೊಂಡು, ಯುವಕರು ಇಷ್ಟೆಲ್ಲ ಬಿಸಿಲಿದ್ರು ನೀವು ಅರ್ಥ ಮಾಡ್ಕೊಳ್ಳಿ. ಸರ್ಕಾರ ಇಷ್ಟೆಲ್ಲ ನೀವು ಇದನ್ನ ಹೇಳಿದ್ರೆ ಅವಾಗಲೇ ಸ್ಲೋ ಪಾಯ್ಸನ್, ಬರ್ಸಿ ಕಿಲ್ಲಿಂಗ್ ಅಂದ್ರೆ ಸ್ಲೋ ಪಾಯ್ಸನ್ ಇಟ್ಟು ಸಾಯಿಸ್ತಾ ಇದಾರೆ. ಇದನ್ನ ಈ ಕೂಡಲೇ ಇದು ನಿಲ್ಲಿಸಿ. ಅಂದ್ರೆ ಅತಿ ಹೆಚ್ಚು ಅನ್ಯಾಯಕ್ಕೊಳಗಾದಂತ ಶಿಕ್ಷಕರು ಯಾರಾದ್ರೂ ಇದ್ದು ಶಿಕ್ಷಣ ಇಲಾಖೆಯಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರು ಅಂತ ಹೇಳ್ಬೋದು. ಯಾಕಪ್ಪ ಅಂದ್ರೆ ಪ್ರಾಥಮಿಕ ಶಾಲೆಯಲ್ಲಿ 20 ವರ್ಷದಿಂದ ದೈಹಿಕ ಶಿಕ್ಷಣ ಶಿಕ್ಷಕರ ನೇಮಕಾತಿ ಮಾಡಿಲ್ಲ ಸರ್. ನಮ್ಮವರು ಎಲ್ಲ ಸರ್ಕಾರಕ್ಕೆ ರಾಜಕೀಯ ಆಗಬೇಕು. ಯಾಕಪ್ಪ ಅಂತಂದ್ರೆ ನಮ್ಮ ಹಿರಿಯರು 2009ರಲ್ಲಿ ವಿಷ ಕುಡಿದು ಹೋರಾಟ ಮಾಡಿದ್ರು. ನೀವು ಎಲ್ಲ ಮೀಡಿಯಾದವರು ಕೂಡ ಅವಾಗೆಲ್ಲ ಸೀರಿಯಸ್ ಇದ್ರಿ ಸರ್. ಹೇಳ್ತಿದ್ರು ಇನ್ನೂ ನಿಮ್ಮ ಸಮಸ್ಯೆ ಬಗೆಹರಿದಿಲ್ಲ ನಮ್ಮ ಅಂತ ಕೇಳಿದ್ರಿ. ಹೌದಾ ಸರ್? ಇಷ್ಟು ಹೋರಾಟ ಮಾಡಿದ್ರು ಕೂಡ ನಮ್ದು ಪ್ರಾಥಮಿಕ ಶಾಲೆಯಲ್ಲಿ ಹೋರಾಟ ಮಾಡಿಲ್ಲ. ಆಮೇಲೆ ಪ್ರೌಢಶಾಲೆಯಲ್ಲಿ ಸರ್, ಪ್ರೌಢಶಾಲೆಯಲ್ಲಿ 11 ವರ್ಷದಿಂದ ನೇಮಕಾತಿ ಮಾಡಿಲ್ಲ. 2 ಸಲ GPSJ ನೇಮಕಾತಿ ಮಾಡಿಕೊಂಡು ಸರ್ ಸರ್ಕಾರ 15,000 13,000 ಅದರಲ್ಲಿ ಒಂದೇ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ಹುದ್ದೆ ನೇಮಕಾತಿ ಮಾಡ್ಕೊಂಡಿಲ್ಲ ಸರ್. ಯಾಕಪ್ಪ ಅಂತಂದ್ರೆ ನೋಡ್ರಿ, ಪಠ್ಯಪುಸ್ತಕ ಇದಾವು, ಆದ್ರೆ ಬೋಧಿಸತಕ್ಕಂಥ ಫಿಸಿಕಲ್ ಎಜುಕೇಶನ್ ಟೀಚರ್ಸ್ ಇಲ್ಲ. ಹಂಗಾರೆ ಯಾರು ಮಾಡ್ತಾರೆ ಸರ್ ಬೋಧನೆ ಎಲ್ಲ ಇದನ್ನ ದೈಹಿಕ ಶಿಕ್ಷಣ ಶಿಕ್ಷಕರು? ಆಮೇಲೆ ಪದವಿ ಪೂರ್ವ ಕಾಲೇಜುಗಳಲ್ಲಿ ಸುಮಾರು 1371 ಪೋಸ್ಟ್ ಹುದ್ದೆಗಳಿದೆ ಸರ್. ಇಡೀ ಕರ್ನಾಟಕದಾದ್ಯಂತ ಕಾಲೇಜುಗಳು 1371. ಆದ್ರೆ ಇಡೀ ಕರ್ನಾಟಕದಲ್ಲಿ ಇರ್ತಕ್ಕಂಥ ಪದವಿ ಪೂರ್ವ ಕಾಲೇಜುಗಳ ದೈಹಿಕ ಉಪನ್ಯಾಸಕರು ಕೇವಲ 12 ಜನ ಸರ್. ಉಳಿದ ಕಾಲೇಜುಗಳಲ್ಲಿ ಮತ್ತೆ ದೈಹಿಕ ಶಿಕ್ಷಣ ಉಪನ್ಯಾಸಕರು ಬೇಡವೇನ್ ಸರ್? ಆಮೇಲೆ ಡಿಗ್ರಿ ಕಾಲೇಜುಗಳ ದೈಹಿಕ ಶಿಕ್ಷಕರ 2009ರಲ್ಲಿ ಲಾಸ್ಟ್ ನೇಮಕಾತಿ ಮಾಡ್ಕೊಂಡಿದ್ದೆ ಸರ್. ಅಲ್ಲಿ 2 ಸಲ ನೇಮಕಾತಿ ಮಾಡ್ಕೊಂಡು ಡಿಗ್ರಿ ಕಾಲೇಜಲ್ಲಿ, ನಮ್ದು ಡಿಗ್ರಿ ಕಾಲೇಜಲ್ಲಿ ಇಲ್ಲಿವರೆಗೂ 2009 ಲಾಸ್ಟ್ ಸರ್. ನಾವು ಹೋರಾಟ ಮಾಡಿ ಪಠ್ಯ ಪುಸ್ತಕ ಇದೆ ನಮಗೆ ನೇಮಕಾತಿ ಮಾಡ್ರಿ ಅಂತ ಕೇಳ್ಕೊಂಡಿದ್ದಕ್ಕೆ ಸರ್, ನೋಡ್ರಿ ಈ ಪಠ್ಯ ಪುಸ್ತಕ ಇದೆ ಅಲ್ರಿ, ಇಲ್ಲಿ ಇದೆ ಸರ್, ಕೊಟ್ಟಿದ್ದಾರೆ ಏನಂತ ಹೇಳಿ ಸರ್. ಸರ್ಕಾರದಿಂದ ಒಂದು ಸರ್ಕ್ಯುಲೇಷನ್ ಬಂದಿದೆ 2026-27 ಶೈಕ್ಷಣಿಕ ಸಾಲಿಗೆ ಎಲ್ಲ ಸರ್ಕಾರಿ ಅನುದಾನ ರಹಿತ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕಗಳು ಇರುವುದಿಲ್ಲ ಅಂತೇಳಿ. ಅಂದ್ರೆ ಇವನ್ನೆಲ್ಲವನ್ನ ತೆಗೆದುಬಿಟ್ಟು ಇದರ ಜಾಗದಲ್ಲಿ ನಾವು ಒತ್ತಡ ಹಾಕಿದ್ದಕ್ಕೆ ಮೌಲ್ಯ ಶಿಕ್ಷಣವನ್ನ ತಗೊಂಡು ಹೊರಟಿದ್ದಾರೆ ಸರ್. ಹಂಗಂದ್ರೆ ಮಕ್ಕಳಿಗೆ ದೈಹಿಕ ಶಿಕ್ಷಣ ಪಠ್ಯ ಪುಸ್ತಕಗಳು ಬೇಡವಾ ಸರ್? ಇದು ಇವರಿಗೆ ಒಲಿಂಪಿಕ್ ಅಲ್ಲಿ ಮೆಡಲ್ ಬೇಕು, ಪ್ರತಿ ಶಾಲೆಗೆ ದೈಹಿಕ ಶಿಕ್ಷಣ ಶಿಕ್ಷಕರು ಬೇಡ. ನೀವ್ ಅನ್ಕೊಂಡಿರ್ಬೋದು ದೈಹಿಕ ಶಿಕ್ಷಣ ಶಿಕ್ಷಕರು ಎಲ್ಲ ಸಹಿಸ್ಕೊಂತಾರೆ ಅಂತ ಹೇಳ್ಬಿಟ್ಟು. ನಾವು ವಿಧಾನಸೌಧ ಮುಖ್ಯ ಹಾಕ್ತೀವಿ ಸರ್. ನಮ್ಮ ಸ್ಟ್ರೆಂತ್ ನೋಡಿ, ನಾವು ಎಷ್ಟು ನಾವು ಎಲ್ಲಿ ಬಂದೇವೆ ಅಂತಂದ್ರೆ ನಮ್ಮ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ನೋವು ಅನುಭವಿಸ್ತಾ ಇದೀವಿ. ನಮಗೆ ನ್ಯಾಯ ಬೇಕು. ನಮಗೆ ನ್ಯಾಯ ಸಿಗೋವರೆಗೂ ಕೂಡ ನಾವು ಹೋರಾಟ ಯಾವ್ದು ಕಡೆಗೂ ನಿಲ್ಸಲ್ಲ ಸರ್ಕಾರಕ್ಕೆ. ಈ ಒಂದು ಯುವಕರು ಪ್ರತಿಭಟನೆಗೆ ಆಡ್ಮೈಸರು, ಆನಂದ್ ಶ್ರೀಗಳು, ಅಂದೋಲ ಶ್ರೀಗಳು, ಬಾಳ ಶ್ರೀಗಳು ಪಾದಕ್ಕೆ ನಮಸ್ಕರಿಸ್ತಾ ಎಲ್ಲ ಯುವಕರಿಗೆ, ನಮ್ಮೆಲ್ಲರಿಗೆ, ನೀವು 1500ಕ್ಕಿಂತ ಹೆಚ್ಚು ಹುಡುಗರು ಬಂದಿರಿ. ಈ ಒಂದು ಪ್ರತಿಭಟನೆ ಮಾಡ್ಲಕ್ಕ ಒಂದ್ ಕಡೆ ಡೆಲ್ಲಿನಾಗ ಮತ್ ಒಂದ್ ಗುಲ್ಬರ್ನಾಗ ಇಬ್ಬರೇ ಯಾರ ಪ್ರತಿ ಸತಿ ಸಂವಿಧಾನ ಹೇಳ್ತಾರ, ಸಂವಿಧಾನ ತಕ್ಕ ನಡ್ಲಾದವರು ಹೊರ ಅಂತ ಬೈತಾರೆ. ಸಂವಿಧಾನ ಕಲಬುರಗಿನಾಗಿತ್ತಂತಂದ್ರೆ, ಸಂವಿಧಾನ ದಾರ್ಯಾಗ ಗೌರವ ಕಲಬುರಗಿನಾಗಿತ್ತಂತಂದ್ರೆ ನಿಮ್ ಈ ಪ್ರತಿಭಟನೆಗ ಇಮಿಡಿಯೇಟ್ಲಿ DC ಅವರು, ಅಧಿಕಾರಿಯವರು ನಿಮ್ ಪರ್ಮಿಷನ್ ಕೊಡ್ತೀವಿ. ಸೊ ನಿಮ್ ಎಲ್ಲಾ ಯುವಕರಿಗೆ ಒಂದು ಸಲ್ಯೂಟ್. ಹೌದಾ ಹುಲಿ ಅಂತ ಹೇಳ್ತೀನಿ ನಿಮ್ಗೆ. ಹೈಕೋರ್ಟ್ಲಿಂದ ಪ್ರತಿಭಟನೆ ಮಾಡ್ಲತ್ತೀರಿ. ನಾ ಬಹಳ ಡೀಟೇಲ್ ಆಗಿ ಹೋಗಲ್ಲ, ಬಹಳಷ್ಟು ಜನ ಹೇಳಿದಾರೆ. ಇಲ್ಲಿಂದ 300-400 ಜನ ಬೇರೆ ಬೇರೆ ಜಿಲ್ಲೆಯಿಂದ ಬಂದಿರಿ. ಇಲ್ಲಿ ಗುಲ್ಬರ್ನಾಗ ಬ್ರದರ್ ಬಹಳ ರಿಪಬ್ಲಿಕ್ ನಡೆದಿದೆ. ಇವತ್ತು ಯಾರೇ ಯುವಕರು ಹೆಚ್ಚಿಗೆ ಕಂಡಿದ್ರು, ಯಾರು ಹೆಚ್ಚಿಗೆ ಆವಾಜ್ ಮಾಡಿದ್ರು, ಯಾರು ಸ್ಟೇಟಸ್ ಇಟ್ಟರು ಕೇಸ್ ಮಾಡ್ತಾರ, FIR ಮಾಡ್ತಾರ. ಮತ್ತ ಪೊಲೀಸವರು ಕುಂತಿ ಅದಕ್ಕೆ ವಿಡಿಯೋಗ್ರಾಫಿ ಮಾಡ್ತಾರ, ಮಾತಾಡಿ ಹುಡ್ಕಾಡ್ತಾರ. ಅವ್ರು ಇವ ಹೆಚ್ಚಿಗೆ ಮಾಡಿದಾರ, ನೋಟ್ ಡೌನ್. ಇವ ಹೆಚ್ಚಿಗೆ ಮಾಡ್ತಾರ. ಅದಕ್ಕ ಈ
ನಾವು ಗ್ಯಾರಂಟಿ. ಎಲ್ಲಿವರೆಗೆ ಹೋರಾಟ, ಎಲ್ಲಿವರೆಗೆ ಹೋರಾಟ. ಕೆಪಿಎಸ್ಸಿನಾಗ ನಿಮಗೆ ಯುವಕರಿಗೆ 80% 90% ಅವ್ರಿಗೆ ಸಾಧ್ಯನೇ ಸಿಗೋದು. 35% 40% ಯಾರ ಹಣ ಅದ ಅವ್ರಿಗೆ ಕಾಂಗ್ರೆಸ್ ಅವರು ಕೆಪಿಸಿನಾಗ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕ ಕೆಪಿಎಸ್ಸಿನಾಗ ಅದು ಕಾಂಗ್ರೆಸ್ ಕಚೇರಿ ಅಲ್ಲ, ಕೆಪಿಎಸ್ಸಿ ಅದ, ಕೆಪಿಸಿಸಿ ಅಲ್ಲ ಅಂತೇಳಿ ಸಿಬಿಐ ಕೊಡ್ರಿ, ನಿಮ್ಮ ಹೊರಗೆ ಬರಬೇಕು ಅಂತ ಹೇಳ್ಬೇಕು ನಾವು. ಅದಕ್ಕ ಕಲಬುರಗಿನಾಗ ಪ್ರಬುದ್ಧ ಅಕಾಡೆಮಿನಾಗ ನಾಚಿಕೆ ಬರ್ಬೇಕು, ನಿಮಗೆ ನಾಚಿಕೆ ಬರ್ಬೇಕು. ಅದನ್ನು ತಿಂತಾ ಇದ್ದೀರಿ, ನಮಗೆ ದುಃಖ ಆಗ್ತಾ ಇದೆ. ಎಲ್ಲ ಯುವಕರು ಫೋನ್ ಹಚ್ಚಿ ಹೇಳ್ತಾ ಇದಾರೆ, ಸರ್ ಊಟಕ್ಕ ಮಕ್ಕೋಲಕ್ಕ ನಮ್ಮ ಪರಿಸ್ಥಿತಿ ಹೀಗೆ ಮಾಡ್ಯಾರ ಈ ಕಾಂಗ್ರೆಸ್ ಸರ್ಕಾರ. ಅವ್ರ ತಪ್ಪಲ್ಲ, ನಿಮ್ ತಪ್ಪಲ್ಲ ಯುವಕರೇ. ನಿಮ್ ತಂದೆ ತಾಯಿಯವರು ಮ್ಯಾನಿಫೆಸ್ಟೋನೇ ಬರ್ದಿರು ಕಾಂಗ್ರೆಸ್ ಅವರು 1.5 ಲಕ್ಷ ನೌಕರಿ ಕೊಡ್ತಾರೆ ನಿಮಗಂತ ಚಂದ ತೋರಿಸ್ತಾರೆ ಯಾರು? ಕಾಂಗ್ರೆಸ್ ಸರ್ಕಾರ ಅಂತ ತಿಳಿಬೇಕು. ಅದಕ್ಕ ನಿಮ್ ಜೊತೆ ನಾವು ಹಮೇಶಾ ಇತ್ತು. ನಿಮ್ ಹೋರಾಟ ಸಲಕ ನಾವು ಎಲ್ಲರೂ ಇಷ್ಟು ಜನ ಏನ್ ಬಂದಿದ್ದೇವೆ, ಪ್ರತಿ ಸತಿ ಪ್ರತಿ ದಿನ ಪ್ರತಿ ಕ್ಷಣ ನಿಮ್ಮ ಬೆಂಬಲ ಕೊಡ್ತೇವೆ. ನಾವು ಯಾರು ರಾಜಕೀಯ ಇದ್ದಿರ್ಬಾರ್ದು, ಬಟ್ ಯಾವಾಗ ಯುವಕರು ನ್ಯಾಯ ಸಲಹೆ ಕೊಡ್ತದ ನಮ್ಮ ಪಕ್ಷನೊಬ್ಬ ಬದಿಗಿಟ್ಟಿ ನಿಮ್ ಸಲಹೆ ನಿಂದಿರುತ್ತೆ ಅಂತ ಹೇಳಿ ಮಾತಕ್ಕೆ. ವೀರಶೈವ ಲಿಂಗಾಯತ ಪರಂಪರೆಯ ಪ್ರಮುಖ ಭಾಗವಾಗಿರುವ ಜಂಗಮ ಸಮಾಜ ಸಂಕಷ್ಟ ಎದುರಿಸುತ್ತಿದೆ. ಈ ಸಮಾಜವು ಇಂದಿಗೂ ಪೌರಹಿತವನ್ನೇ ಅವಲಂಬಿಸಿಕೊಂಡು ಜೀವನ ಸಾಗಿಸುತ್ತಿದೆ ಎಂದು ಜಂಗಮ ಸಮಾಜ ಕ್ಷೇಮಾಭಿವೃದ್ಧಿ ಪದ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ವೀರಶೈವ ಲಿಂಗಾಯತ ಪರಂಪರೆಯ ಗುರುಸ್ಥಾನವೆಂದು ಹೆಸರಾಗಿರುವ ಜಂಗಮ ಸಮಾಜವು ಶತಮಾನಗಳಿಂದ ಧರ್ಮ ಪ್ರಸಾರ, ಕಾಯಕ, ಸಂಸ್ಕೃತಿ ಹಾಗೂ ಸಂಸ್ಕಾರಗಳ ಬೆಳವಣಿಗೆಯಲ್ಲಿ ತನ್ನನ್ನು ಸಮರ್ಪಿಸಿಕೊಂಡಿದೆ. ಸಮಾಜದ ಎಲ್ಲ ವರ್ಗಗಳ ಹಿತಕಾಂಕ್ಷಿಯಾಗಿ ಸರ್ವರು ನನ್ನವರು ಎಂಬ ಮೌಲ್ಯವನ್ನು ಹೊತ್ತಿರುವ ಈ ಸಮುದಾಯವು ಸಂಸ್ಕೃತಿಯಲ್ಲಿ ಶ್ರೇಷ್ಠ ಸ್ಥಾನ ಪಡೆದಿದೆ. ಆದರೆ ಇಂತಹ ಶ್ರೀಮಂತ ಪರಂಪರೆಯ ನಡುವೆಯೂ ಜಂಗಮ ಸಮಾಜವು ಆರ್ಥಿಕ ಹಾಗೂ ಸಾಮಾಜಿಕವಾಗಿ ನಿರೀಕ್ಷಿತ ಮಟ್ಟದಲ್ಲಿ ಬೆಳವಣಿಗೆಗೆ ಕಾಣದಿರುವುದು ವಿಷಾದನೀಯ ಸಂಗತಿ. ಇಂದಿಗೂ ಸಾವಿರಾರು ಜನರು ಗ್ರಾಮೀಣ ಪ್ರದೇಶಗಳಲ್ಲಿ ಪೌರಹಿತವನ್ನೇ ಅವಲಂಬಿಸಿಕೊಂಡು ಬದುಕು ಸಾಗಿಸುತ್ತಿದ್ದಾರೆ. ಮಠ ಮಂದಿರಗಳಲ್ಲಿ ಪೂಜೆ ಹಾಗೂ ಧಾರ್ಮಿಕ ಸೇವೆಗಳ ಮೂಲಕ ಸಿಗುವ ಕಾಣಿಕೆ ಮತ್ತು ದಕ್ಷಿಣೆಯೇ ಅವರ ಮುಖ್ಯ ಜೀವನಾಧಾರವಾಗಿದೆ. ಆಧುನಿಕ ಯುಗದಲ್ಲಿ ಬದಲಾಗುತ್ತಿರುವ ಸಾಮಾಜಿಕ ವ್ಯವಸ್ಥೆಯ ನಡುವೆ ಕೇವಲ ಪೂಜೆ ಪುನಸ್ಕಾರಗಳಿಂದ ಜೀವನ ಸಾಗಿಸುವುದು ಕಷ್ಟಕರವಾಗಿದೆ. ಕೃಷಿ, ಕೂಲಿ ಮತ್ತು ಇತರೆ ಉದ್ಯೋಗ ಅವಕಾಶಗಳ ಕೊರತೆಯಿಂದ ಆರ್ಥಿಕ ಸಂಕಷ್ಟ ಹೆಚ್ಚಾಗಿದ್ದು, ಸಮುದಾಯದ ಅನೇಕ ಪ್ರತಿಭಾವಂತ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣದಿಂದ ವಂಚಿತರಾಗುತ್ತಿರುವುದು ಗಮನಾರ್ಹ ವಿಚಾರವಾಗಿದೆ. ಈ ಹಿನ್ನೆಲೆಯಲ್ಲಿ ಜಂಗಮ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಸರ್ಕಾರ ಹಾಗೂ ಸಮಾಜದ ಒಗ್ಗಟ್ಟಿನ ಪ್ರಯತ್ನ ಅಗತ್ಯವಿದೆ ಎಂದು ಕಲಬುರಗಿ ಜಂಗಮ ಸಮಾಜ ಕ್ಷೇಮಾಭಿವೃದ್ಧಿಪರ ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಜಂಗಮ ಕ್ಷೇಮಾಭಿವೃದ್ಧಿಯ ಸಂಘದ ವತಿಯಿಂದ ಈ ಭಾಗದ ಜಂಗಮ ಸಮಾಜದ ವತಿಯಿಂದ ಕಲಬುರಗಿಯ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಅಭಿನಂದನೆಗಳನ್ನು ತಿಳಿಸೋದಕ್ಕಾಗಿ ಇಲ್ಲಿ ಎಲ್ಲ ಜಂಗಮ ಸಮಾಜದ ಹಿರಿಯರು ಪಾಲ್ಗೊಂಡಿರುವಂಥದ್ದು. ನಿನ್ನೆ ನಡೆದಿರುವಂಥ ಅಧಿವೇಶನದಲ್ಲಿ ಜಂಗಮ ಅಭಿವೃದ್ಧಿಯ ಮಂಡಳಿಯ ಬಗ್ಗೆ ಸರ್ಕಾರಕ್ಕೆ ಗಮನ ಸೆಳೆಯುವಂಥ ಕೆಲಸ ಈ ಭಾಗದ ಶಾಸಕರು ಮಾಡಿರ್ತಕ್ಕಂಥದ್ದು ಅಭಿನಂದನಾರ್ಹವಾಗಿರುವಂಥ ಕೆಲಸ. ಭಾಳಷ್ಟು ಸುಮಾರು ವರ್ಷಗಳಿಂದ ಈ ಕಲ್ಯಾಣ ಕರ್ನಾಟಕದಲ್ಲಿ ಬಡತನದಲ್ಲಿ ಭಾಳಷ್ಟು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಬಡತನದಲ್ಲಿರ್ತಕ್ಕಂಥ ಈ ಜಂಗಮ ಸಮುದಾಯ ಭಾಳಷ್ಟು ಸರ್ಕಾರದಿಂದ ತುಳಿತಕ್ಕೆ ಒಳಗಾಗಿರುವಂಥ ಯಾವುದಾದರೂ ಸಮಾಜ ಇದ್ದರೆ ಅದು ಜಂಗಮ ಸಮಾಜ. ಆ ಜಂಗಮ ಸಮಾಜವನ್ನು, ಬಡತನದಲ್ಲಿರ್ತಕ್ಕಂಥ ಸಮಾಜವನ್ನು ಪರಿಗಣಿಸಿ ಈ ಭಾಗದ ಶಾಸಕರು ಸರ್ಕಾರದ ಗಮನ ಸೆಳೆಯುವಂಥ ಕೆಲಸ ನಿನ್ನೆ ನಡೆದಿರ್ತಕ್ಕಂಥದ್ದು. ಅದಕ್ಕಾಗಿ ಎಲ್ಲ ಜಂಗಮ ಸಮಾಜದ ಹಿರಿಯರು ಸೇರಿಕೊಂಡು ಶಾಸಕರಿಗೆ ಅಭಿನಂದನೆಗಳನ್ನು ತಿಳಿಸ್ತಕ್ಕಂಥವ್ರು ಅದಾರೆ. ಆ ನಿಟ್ಟಿನಲ್ಲಿ ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕದ ಜಂಗಮ ಸಮಾಜಕ್ಕಾಗಲಿ, ಕರ್ನಾಟಕ ರಾಜ್ಯದ ಜಂಗಮರಿಗಾಗಲಿ, ಬಡತನದಲ್ಲಿರ್ತಕ್ಕಂಥ ಜಂಗಮರಿಗೆ ಒಂದು ಒಳಿತನ ಆಗಲಿ ಅನ್ನುವಂಥ ಸದುದ್ದೇಶದಿಂದ ನಮ್ಮ ಕಲಬುರಗಿ ಜಿಲ್ಲೆಯಿಂದ
ಈ ಜಂಗಮ ಸಮಾಜದಿಂದ ಸುಮಾರು 10 ಜನ ಎಲ್ಲ ಹಿರಿಯರು ಸೇರಿಕೊಂಡು 224 ಶಾಸಕರಿಗೆ ಮನವಿಯನ್ನು ಕೊಟ್ಟಿತ್ತು. ಆದರೆ ಇಲ್ಲಿಯವರೆಗೆ ಯಾವೊಬ್ಬ ಶಾಸಕರನ್ನು ಕೂಡ ಅದರ ಬಗ್ಗೆ ವಿಚಾರ ಮಾಡಲಿಲ್ಲ, ವಿನಯ ಮಾಡಲಿಲ್ಲ, ಸರ್ಕಾರ ಗಮನ ಸೆಳೆಯುವಂಥ ಕೆಲಸ ಮಾಡಲಿಲ್ಲ. ಆ ನಿಟ್ಟಿನಲ್ಲಿ ಬರುವ ದಿನಮಾನದಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಎಲ್ಲ ಸಂಸದರು ಈ ಜಂಗಮ ಸಮಾಜಕ್ಕೆ ಏನಾದರೂ ಒಂದು ಕಾಯಕಲ್ಪವನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ಮನವಿಯನ್ನು ಬರುವ ದಿನಮಾನದಲ್ಲಿ ಮತ್ತೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಮುಂದಿನ ದಿನಮಾನದಲ್ಲಿ ಸ್ವಲ್ಪ ದಿವಸದಲ್ಲಿ ಅದನ್ನು ಸಮಯವನ್ನು ನಿಗದಿ ಮಾಡಿ ಅವರಿಗೆ ಮನವಿ ಮತ್ತೊಮ್ಮೆ ಕೊಡೋಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ತಮ್ಮ ಮುಖಾಂತರ, ಮಾಧ್ಯಮದ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀವಿ. ಬೇಗನೆ ಈ ಸಮಾಜಕ್ಕೆ ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಸರ್ಕಾರದಿಂದ ಆಗಲಿ. ನಮ್ಮ ಅಲ್ಲಂಪ್ರಭು ಪಾಟೀಲ್ ಅವರಿಗೆ ಬರುವ ದಿನಮಾನದಲ್ಲೂ ಕೂಡ ಅವರಿಗೆ ಒಂದು ಯೋಗ್ಯ ಸ್ಥಾನವನ್ನು ಸರ್ಕಾರದಲ್ಲಿ ಸಿಗಲಿ ಅಂತ ಹೇಳಿ ಹಾರೈಸ್ತಾ ಇದ್ದೇನೆ. ನಿನ್ನೆ ನಡೆದಂಥ ಅಧಿವೇಶನದಲ್ಲಿ ಒಂದು ಬಹು ವರ್ಷಗಳ ಬೇಡಿಕೆಯಂತೆ ನಮ್ಮ ಜಂಗಮ ಸಮಾಜದ ಅಭಿವೃದ್ಧಿ ನಿಗಮ ಮಂಡಳಿ ಮಾಡಬೇಕಂತೇಳಿ ಸುಮಾರು ಒಂದು 8-10 ವರ್ಷದಿಂದ ಬೇಡಿಕೆ ಇತ್ತು. ಆ ನಿಟ್ಟಿನಲ್ಲಿ ನಾವು ಹೋದ ವರ್ಷ ಬೆಂಗಳೂರಿಗೆ ಎಲ್ಲ ಮುಖಂಡರು ಸೇರಿ ಒಂದು ನಿಯೋಗ ಕರ್ಕೊಂಡು ಹೋಗಿದ್ದೆವು. ಆ ನಿಯೋಗ ಸುಮಾರು 224 ಶಾಸಕರು, MLCಗಳು ಹಾಗೂ ಸಂಸದರಿಗೆ ಭೇಟಿಯ ಮುಖಾಂತರ ಒಂದು ಮನವಿ ಸಲ್ಲಿಸಿರುತ್ತೇವೆ. ಲಾಸ್ಟ್ ಟೈಮೇ ಅಲ್ಲಂಪ್ರಭು ಪಾಟೀಲ್ ಅವರು ಒಂದು ಮಾತು ಕೊಟ್ಟಿದ್ದರು ಒಂದು ಕಾರ್ಯಕ್ರಮದಲ್ಲಿ, ನಿಮ್ಮದು ಏನು ಸಮಾಜದ ಬೇಡಿಕೆ ಅದ ನಾನು ಸರ್ಕಾರ ಮುಂದೆ ಇಡ್ತೀನಿ ಅಂಥೇಳಿ ಒಂದು ಮಾತು ಕೊಟ್ಟಿದ್ದರು. ಅದೇ ಮಾತಿನ ಪ್ರಕಾರ ಅವರು ನಿನ್ನೆ ಒಂದು ಅಧಿವೇಶನದಲ್ಲಿ ಒಂದು ನಮ್ಮ ಸಮಾಜದ ಆಗುಗಳು ಯಾವ ಥರ ನಮ್ಮ ಸಮಾಜದಲ್ಲಿ ಬಡವರಿದ್ದಾರೆ ಮತ್ತು ನಮ್ಮದು ಕಾಯಕ ಏನು ಒಂದು ಸವಿಸ್ತಾರವಾಗಿ ಹೇಳುವ ಮೂಲಕ ಒಂದು ಕರ್ನಾಟಕ ಸರ್ಕಾರಕ್ಕೆ ಒಂದು ಗಮನ ಸೆಳೆದಿದ್ದಾರೆ. ಈ ಒಂದು ಗಮನ ಸೆಳೆದಿದ್ದಕ್ಕೆ ಅಂತಂತಂದ್ರೆ ಅವರಿಗೆ ಮೊದಲನೇಯಾಗಿ ಅಭಿನಂದನೆಯನ್ನು ಹೇಳ್ತಾ ಇದ್ದೇವೆ ಎಲ್ಲ ಸಮಾಜ ಪರವಾಗಿ. ಮತ್ತು ಮುಂದೆ ಬರೋವಂಥ ದಿವಸದಲ್ಲಿ ನಮಗೇನು ಸರ್ಕಾರಕ್ಕೆ ಮನವಿ ಏನಾದಂತಂತಂದ್ರೆ ಆದಷ್ಟು ಬೇಗನೆ ನಮ್ಮದು ಒಂದು ಸಮಾಜಕ್ಕೆ ಒಂದು ಏನು ಆದ್ಯತೆ ಕೊಟ್ಟು ಒಂದು ನಿಗಮ ಮಂಡಳಿ ಬಹುಬೇಗ ಮಾಡಿ ನಮ್ಮ ಸಮಾಜದಲ್ಲಿ ಏನು ಬಡವರಿದ್ದಾರೆ ಅವರಿಗೆ ಒಂದು ಆಶಾಕಿರಣವಾಗಿ ಹೊಮ್ಮಬೇಕಂತೇಳಿ ಕೇಳ್ಕೊತಾ ಇದ್ದೀನಿ. ಈಗ ಒಂದು ಚಿಕ್ಕ ವಿರಾಮ. ವಿರಾಮದ ನಂತರ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ಖಾಲಿ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವಂತೆ ಆಗ್ರಹಿಸಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ನೇತೃತ್ವದಲ್ಲಿ ಕಲಬುರಗಿ ನಗರದಲ್ಲಿ ಬೃಹತ್ ಪ್ರತಿಭಟನೆ ನಡೆಯಿತು.
ಖಾಲಿ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡಬೇಕು ಎಂದು ಆಗ್ರಹಿಸಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ ಅಸೋಸಿಯೇಷನ್ ನೇತೃತ್ವದಲ್ಲಿ ನಗರದಲ್ಲಿ ಭಾರಿ ಪ್ರತಿಭಟನೆ ನಡೆಯಿತು. ನಗರದ ಜಗತ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿವರೆಗೆ ಪ್ರತಿಭಟನಾ ಮೆರವಣಿಗೆ ನಡೆಸಿದ ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು. ಈ ಪ್ರತಿಭಟನೆಯಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು, ಸಾಮಾಜಿಕ ಹೋರಾಟಗಾರರು ಹಾಗೂ ವಿದ್ಯಾರ್ಥಿಗಳು ಭಾಗವಹಿಸಿ ತಮ್ಮ ಬೆಂಬಲ ಸೂಚಿಸಿದರು. ಪಾಳ ಶ್ರೀಗಳು, ಬಿಜೆಪಿ ಮುಖಂಡ ಚಂದು ಪಾಟೀಲ್, ಶಿವಸೇನೆ ಮುಖಂಡ ಸಿದ್ದಲಿಂಗ ಸ್ವಾಮೀಜಿ, ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ್, ರವಿ ದೇಗಾವ್, ಮಲ್ಲಿಕಾರ್ಜುನ್ ಸಾರ್ವಾಡ್ ಸೇರಿದಂತೆ ಹಲವಾರು ಪಾಲ್ಗೊಂಡಿದ್ದರು. ಪ್ರತಿಭಟನೆಯಲ್ಲಿ ಮಾತನಾಡಿದ ಶಿವಸೇನೆ ಮುಖಂಡ ಸಿದ್ದಲಿಂಗ ಸ್ವಾಮೀಜಿ, ಬಸವಣ್ಣನವರ ಕಾಯಕವೇ ಕೈಲಾಸ ಎಂಬ ವಚನವನ್ನು ಉಲ್ಲೇಖಿಸಿ ರಾಜ್ಯದ ಮುಖ್ಯಮಂತ್ರಿ ಹಾಗೂ ಆಡಳಿತದವರು ಅದನ್ನು ಅರ್ಥ ಮಾಡಿಕೊಂಡಿಲ್ಲ ಎಂದು ಆರೋಪಿಸಿದರು. ಅಮಲಿನಲ್ಲಿ ತಳ್ಳುವಂತ ಡ್ರಗ್ಸ್ ಫ್ಯಾಕ್ಟರಿಗಳು ನಿಮ್ಮ ಮೂಗಿನ ನೇರಕ್ಕೆ ಮೈಸೂರು ಬೆಂಗಳೂರಿನಲ್ಲಿ ಇದ್ರೂ ಕೂಡ ಅದನ್ನು ಪತ್ತೆ ಹಚ್ಚಕ್ಕಾಗಲ್ಲ. ಅದನ್ನು ದೂರದ ಮಹಾರಾಷ್ಟ್ರದ ಪೊಲೀಸರು ಬಂದು ಪತ್ತೆ ಹಚ್ತಾರಂದ್ರೆ ನೀವು ಎಷ್ಟು ದುರ್ಬಲರಾಗಿದ್ದೀರಿ ಅನ್ನುವಂಥದ್ದನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. 10 ಲಕ್ಷ ರೂಪಾಯಿ ನಾವು ರಸ್ತೆ ಮೇಲೆ ಇಳಿದು ಪ್ರತಿಭಟನೆ ಮಾಡಬೇಕಾದ್ರೆ ಬಾಂಡ್ ಕೇಳ್ತೀರಿ. ಯಾಕೆ ಅಂತ ಕೇಳಿದ್ರೆ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ನೀವು ಪ್ರತಿಭಟನೆ ಮಾಡೋದ್ರಿಂದ. ನಾನು ನಿಮಗೆ ಪ್ರಶ್ನೆ ಹಾಕ್ತೀನಿ, ಕಲಬುರಗಿಯ ಉಸ್ತುವಾರಿ ಮಂತ್ರಿ ಕಲಬುರಗಿ ರಸ್ತೆ ಮೇಲೆ ಓಡಾಡಬೇಕಾದ್ರೆ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಜೀರೋ ಟ್ರಾಫಿಕ್ ಅನ್ನ ಇಡ್ತೀರಿ. ಇದು ಜನರಿಗೆ ತೊಂದರೆ ಆಗೋದಿಲ್ವಾ? ಅವರಿಂದ ಎಷ್ಟು ಲಕ್ಷದ ಮುಚ್ಚಳಿಕೆಯನ್ನ ನೀವು ಬರ್ಸ್ಕೊಂಡಿದ್ದೀರಿ, ಇದನ್ನ ನೀವು ಬಹಿರಂಗಪಡಿಸಿ. ಇದು ಅತ್ಯಂತ ಅನ್ಯಾಯ ನಮ್ಮ ಕರ್ನಾಟಕದ ಉದ್ಯೋಗ ಆಕಾಂಕ್ಷಿಗಳಲ್ಲಿ ನಡೀತಾ ಇದೆ. ಎಲ್ಲರೂ ಹೇಳ್ತಾ ಇದ್ರು KPSC ಅಕ್ರಮ ಆಗ್ತಾ ಇದೆ, ಅದು CBI ಕೊಡಬೇಕು ಅಂತ. KPSC ಅಂದ್ರೆ ಏನ್ ಗೊತ್ತಾ? ಕರ್ನಾಟಕ ಫ್ರಾಡ್ ಕಮಿಟಿ ಸರ್. ಅದು ಕರ್ನಾಟಕ ಫ್ರಾಡ್ ಕಮಿಟಿ. ಯಾಕೆ ಅಂತ ಕೇಳಿದ್ರೆ ಅಲ್ಲಿ ಉದ್ಯೋಗ ಪಡಿಬೇಕಾದಂತವನು ಕೋಟಿಗಟ್ಟಲೆ ಹಣವನ್ನ ಅಲ್ಲಿ ಲಂಚ ಕೊಡಬೇಕು. ಹಿಂದೆ ಒಬ್ಬ ಇದ್ದ ಪುಣ್ಯಾತ್ಮ ಗೋನಾಲ ಭೀಮಪ್ಪ, ಅವನು ಇಡೀ ಆ KPSC ಅಧ್ಯಕ್ಷರಾದಂತವರು ಆ ಕರ್ನಾಟಕವನ್ನೇ ಲೂಟಿ ಮಾಡಿ ಅಸಮರ್ಥರನ್ನ, ಪ್ರಯೋಜನ ಇಲ್ಲದಂತಹ ವ್ಯಕ್ತಿಗಳಿಗೆ ಉದ್ಯೋಗವನ್ನ ಕೊಟ್ಟು ಇವತ್ತು ಕರ್ನಾಟಕವನ್ನ ಬಹಳ ಹೀನಾಯ ಸ್ಥಿತಿಗೆ ತಳ್ಳಿದ್ದಾರೆ. ಇದೆಲ್ಲವೂ ಕೂಡ ನಿಲ್ಲಬೇಕು ಅನ್ನುವ ಕಾರಣಕ್ಕಾಗಿ, ಯೋಗ್ಯರಿಗೆ ಆ ಉದ್ಯೋಗ ಸಿಗಬೇಕು ಅನ್ನುವ ಕಾರಣಕ್ಕಾಗಿ ತಮ್ಮ ಪ್ರಾಣವನ್ನ ಲೆಕ್ಕಿಸದೇನೆ ಧಾರವಾಡದ ಕಲ್ಯಾಣ ಕರ್ನಾಟಕದಲ್ಲಿ ಮತ್ತು ಮುಂಬೈ ಕರ್ನಾಟಕದಲ್ಲಿ ಬೃಹತ್ ಹೋರಾಟವನ್ನ ನಮ್ಮ ವಿದ್ಯಾರ್ಥಿಗಳು ಏರ್ಪಡಿಸಿಕೊಂಡು ಹೊಂಟಿದ್ದಾರೆ. ವಿದ್ಯಾರ್ಥಿಗಳು ಇವತ್ತು ಶಾಂತವಾಗಿ ಅವರು ಹೋರಾಟ ಮಾಡ್ತಾ ಇದ್ದಾರೆ, ತಾಳ್ಮೆಯಿಂದ ಹೋರಾಟ ಮಾಡ್ತಾ ಇದ್ದಾರೆ. ತಾಳ್ಮೆ ಮತ್ತು ಶಾಂತಿಯನ್ನ ಅವರ ಅಸ್ತ್ರವನ್ನಾಗಿ ಇಟ್ಕೊಂಡಿದ್ದಾರೆ. ಆದ್ರೆ ನೀವು ಏನಾದ್ರೂ ನಿರ್ಲಕ್ಷ್ಯ ವಹಿಸಿದರೆ ಉಗ್ರವಾದಂತ ಹೋರಾಟವನ್ನ ಅವ್ರು ಮಾಡಬೇಕಾಗುತ್ತೆ. ಕರ್ನಾಟಕದಲ್ಲಿ ರಕ್ತ ಚೆಲ್ಲಿಯಾದರೂ ಕೂಡ ಉದ್ಯೋಗವನ್ನ ಕೊಡಿಸ್ತೇವೆ ಅನ್ನುವಂತ ಘೋಷಣೆಯನ್ನ ಇವತ್ತು ಕಲಬುರಗಿಯಲ್ಲಿ ಮೊಳಗಿಸಿದ್ದಾರೆ. ನೋಡಿ, ಪಂಚಾಯತ್ ರಾಜ್ ಸಚಿವರ ಇಲಾಖೆಯಲ್ಲಿ ಸಾವಿರಾರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳ ಹುದ್ದೆ ಖಾಲಿ ಇದೆ. ಒಬ್ಬ PDO ಹಿರೇಮಠರು ಹೇಳಿದ ಹಾಗೆ 6 ಪಂಚಾಯತಿಗಳನ್ನ ನಿಭಾಯಿಸ್ತಾ ಇದ್ದಾನೆ. ಆ 6 ಪಂಚಾಯತಿಗಳಲ್ಲಿ ತಿಂಗಳಿಗೆ 1 ಲಕ್ಷ ಆ PDO ಲೂಟಿ ಮಾಡ್ತಾನೆ. ಎಷ್ಟಾಯ್ತು? 6 ಲಕ್ಷ ಆಯ್ತು. ಹೀಗೆ ಸಾವಿರಾರು PDOಗಳು ಅರ್ಧ ಡಜನ್ಗಿಂತಲೂ ಹೆಚ್ಚಿಗೆ ಚಾರ್ಜ್ ವಹಿಸಿಕೊಂಡು PDO ನೌಕರಿ ಮಾಡ್ತಾ ಇದ್ದಾನೆ ಅಂದ್ಮೇಲೆ ಸಾವಿರಾರು ಕೋಟಿ ರೂಪಾಯಿ ಇಲ್ಲಿ ವ್ಯರ್ಥ ಆಗ್ತಾ ಇದೆ. ಅದನ್ನು ತಡಿಬೇಕಾದ್ರೆ ಇಲ್ಲಿರುವಂತಹ ಉದ್ಯೋಗ ಆಕಾಂಕ್ಷಿಗಳನ್ನ ನೇಮಕ ಮಾಡಿಕೊಂಡು ಅಲ್ಲಿ ಲೂಟಿ ಆಗುವ ಹಣವನ್ನ ಇವರಿಗೆ ಸಂಬಳ ಕೊಟ್ರೆ ನಿಮ್ಮ ಅಪ್ಪನ ಮನೆ ಗಂಟೆಯನ್ನು ಹೋಗುತ್ತೆ. ಲೂಟಿಯಲ್ಲಿ ನಿಮ್ಗೆ ಏನಾದ್ರೂ ಪಾಲಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಇವತ್ತು ನಾವು ಮಾಡಬೇಕಾಗತ್ತೆ. ಈ ಭಾಗದ ಅನೇಕ ಯುವಕರು ಈ ಭಾಗ ಅಭಿವೃದ್ಧಿ ಆಗ್ಬೇಕು ಅನ್ನುವ ಕಾರಣಕ್ಕಾಗಿ ನಿರಂತರ ಹೋರಾಟವನ್ನ ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಈ ಹೋರಾಟಕ್ಕೆ ನಾವೆಲ್ಲರೂ ಕೂಡ ಅನೇಕ ಪೂಜ್ಯರು, ಅನೇಕ ಸಂಘ ಸಂಸ್ಥೆಗಳು ನಿರಂತರವಾಗಿ ಇವರಿಗೆ ನಾವು ಬೆಂಬಲವನ್ನ ಕೊಡ್ತೇವೆ. ಇನ್ನು ಕೆಲವೇ ದಿನಗಳಲ್ಲಿ ನೀವು ಬಜೆಟ್ ನಲ್ಲಿ ಘೋಷಿಸಿದ ಹಾಗೆ ನಮ್ಮ 50,000ಕ್ಕಿಂತ ಹೆಚ್ಚು ಯುವಕರಿಗೆ
ಉದ್ಯೋಗ ಕೊಟ್ರೆ ನಿಮ್ಮ ಕುರ್ಚಿ ಉಳಿಯುತ್ತೆ, ಇಲ್ಲದೆ ಹೋದ್ರೆ ನಿಮ್ಮ ಕೈಯಲ್ಲಿ ಚಂಬು ಕೊಟ್ಟು ಮನೆ ಕಳಿಸಬೇಕಾಗುತ್ತೆ ಅನ್ನುವಂತಹ ಎಚ್ಚರಿಕೆಯನ್ನ ನಾನು ಈ ಸಂದರ್ಭದಲ್ಲಿ ಕೊಡುತ್ತಾ, ಸರ್ಕಾರ ನೀಡಿದ ಭರವಸೆಗಳನ್ನು ಈಡೇರಿಸದೆ ವಚನಭ್ರಷ್ಟ ಸರ್ಕಾರವಾಗಿ ಪರಿಣಮಿಸಿದ ಎಂದು ಅವರು ಟೀಕಿಸಿದರು. ಪ್ರತಿಭಟನೆಗೆ ಅನುಮತಿ ಕೇಳಿದಾಗ ಪೊಲೀಸ್ ಇಲಾಖೆ ಭಾರಿ ಮೊತ್ತದ ಮುಚ್ಚಳಿಕೆ ಕೇಳುತ್ತಿರುವುದು ಖಂಡನೀಯ ಎಂದರು. ಸಾಮಾಜಿಕ ಕಾರ್ಯಕರ್ತ ಸಿದ್ದು ಹಿರೇಮಠ್ ಮಾತನಾಡಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ವಿದ್ಯಾರ್ಥಿಗಳಿಗಾಗಿ ನಿರ್ಮಿಸಿದ ಪ್ರಬುದ್ಧ ಅಕಾಡೆಮಿಯ ಕಟ್ಟಡ ಕಳಪೆ ಕಾಮಗಾರಿಯಿಂದ ಹಾನಿಗೊಳಗಾಗಿದೆ ಎಂದು ಆರೋಪಿಸಿದರು. ಅವುಗಳನ್ನು ಭರ್ತಿ ಮಾಡಿ ಅಂತೇಳಿ ಆಕ್ಸಾ ಎನ್ನುವ ಸಂಘಟನೆ ಪ್ರತಿಭಟನೆ ಮಾಡಲು ಶುರುವಾಯಿತು. ಧಾರವಾಡದಲ್ಲಿ ಪ್ರತಿಭಟನೆ ಮಾಡಲು ಶುರುವಾದಾಗ ಕರ್ನಾಟಕ ಸರ್ಕಾರ ಅಲುಗಾಡಕ್ಕೆ ಶುರುವಾಯಿತು. ಯಾಕಂದ್ರೆ ವಿದ್ಯಾರ್ಥಿಗಳ ಒಂದು ಶಕ್ತಿ ರಾಜ್ಯ ರಾಷ್ಟ್ರವನ್ನು ಅಲುಗಾಡಿಸುತ್ತೆ. ಅದರಂತೆ ನಮ್ಮ ಕಲಬುರಗಿಯಲ್ಲೂ ಕೂಡ ಇವತ್ತು ಆಕ್ಸಾ ಸಂಘಟನೆಯವರು ವಿದ್ಯಾರ್ಥಿ ಸಂಘಟನೆಯವರು ಪ್ರತಿಭಟನೆ ಮಾಡ್ತೀನಿ ಅಂದಾಗ ನಾವು ಅವರಿಗೆಲ್ಲರೂ ಬೆಂಬಲ ಕೊಟ್ಟೆವು. ಅದ್ರ ಜೊತೆಗೆ ನಾವು ವಿಡಿಯೋ ಕೂಡ ಮಾಡಿಬಿಟ್ಟು ಎಲ್ಲರೂ ಬೆಂಬಲ ಕೊಡಿ. ಯಾಕಂದ್ರೆ ನಮ್ಮ ಭಾಗದಲ್ಲಿ ಅತ್ಯಂತ ಹಿಂದುಳಿದ ಭಾಗದಲ್ಲಿದೆ. ಇಲ್ಲಿದ್ದಂತ ಉಸ್ತುವಾರಿ ಸಚಿವರ ಆಸ್ತಿ ಮೇಲೆ ಆಗ್ತಾ ಇದೀವಿ, ನಮ್ಮ ಬಡವರಿಗೆ ಯಾರು ನೌಕರಿ ಸಿಗ್ತಾ ಇಲ್ಲ. ಇನ್ನೊಂದು ವಿಷಯ ಏನಂದ್ರೆ, ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರೇ ಇಲ್ಲಿ ಬಂದಂತ ಯಾರು ಕೂಡ ಶ್ರೀಮಂತರಲ್ಲ, ಎಲ್ಲರೂ ಅನ್ನದಾತನ ಮಕ್ಕಳು. ಅನ್ನದಾತನ ಮಕ್ಕಳಿಗೆ ನಿಮ್ಗೆ ನೌಕರಿ ಕೊಡೋದಾಗಲ್ಲ ಅಂದ್ರೆ ಬಿಟ್ಟು ಹುದ್ದೆ ಬಿಟ್ಟು ಮರಿ ಹೋಗಿ ಸರ್. ಇನ್ನೊಂದು ವಿಷಯ ನೋಡಿ, ಪ್ರಬುದ್ಧ ಅಕಾಡೆಮಿ ಅಂತೇಳಿ ನನ್ನ ಕನಸಿನ ಕೂಸು ಅಂತೇಳಿ 30 ಕೋಟಿ ರೂಪಾಯಿಯ ಒಂದು ಕಟ್ಟಡವನ್ನು ಕಟ್ಟಿದ್ರೆ 500 ವಿದ್ಯಾರ್ಥಿಗಳಿಗೆ ಕೋಚಿಂಗ್ ಕೊಡ್ತೀನಿ ಅಂದ್ರೆ ಎಲ್ಲಿದ್ದಾರೆ 500 ವಿದ್ಯಾರ್ಥಿಗಳು? ಕೇವಲ 30 ವಿದ್ಯಾರ್ಥಿಗಳಿದ್ದಾರೆ. ಅದು ಉದ್ಘಾಟನೆ ಮಾಡಿದ ತಿಂಗಳಲ್ಲೇ ಬೀಳ್ತಾ ಇದೆ. ಬಿಟ್ಟು ಹೋಗಿದೆ. ಅಲ್ಲಿರುವ ವಿದ್ಯಾರ್ಥಿಗಳಿಗೆ ನಿಮ್ಗೆ ಸ್ಕಾಲರ್ಶಿಪ್ ಕೊಡೋದಾಗಲ್ಲ ಅಂದ್ರೆ, ಬುಕ್ ಕೊಡೋದಾಗಿಲ್ಲ ಅಂದ್ರೆ ರಾಜೀನಾಮೆ ಕೊಡಿ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ, ನೀವು ಟ್ವಿಟರ್ ಖರ್ಗೆ ಆಗಿದ್ದೀರಿ, ಕೇವಲ ಸಾಮಾಜಿಕ ಜಾಲತಾಣದಲ್ಲಿ ಕಾಲಹರಣ ಮಾಡುವಂತಹ ಸಚಿವರಾಗಿದ್ದೀರಿ. ಇನ್ನೊಂದು ವಿಷಯ ಹೇಳಕ್ ಇಷ್ಟಪಡ್ತೇನೆ, ಮಾನ್ಯ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ವಿದ್ಯಾರ್ಥಿಗಳ ತಾಳ್ಮೆಯನ್ನ ಪರಿಶೀಲನೆ ಮಾಡಬಾರ್ದು. 53,000 ನೀವು ನಾವು ನೋಟಿಫಿಕೇಶನ್ ಮಾಡ್ತಾ ಇದ್ದೀವಿ. ಎಲ್ಲಿದೆ ನೋಟಿಫಿಕೇಶನ್? ನೀವು ಹೇಳ್ತೀರಾ ನಿಮ್ಮ ಟ್ಯಾಕ್ಸ್ ಖಾತೆಯಲ್ಲಿ 40,000 ಹುದ್ದೆಗಳನ್ನು ಕರೆದಿದ್ದೇವೆ ಅಂತ ಹೇಳಿ. ನಿಮ್ಮದೇ ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಷ್ಟು ಸಾವಿರ ಹುದ್ದೆಗಳು ಪಿಡಿಒ ಹುದ್ದೆಗಳು ಖಾಲಿ ಇದಾವೆ. ಕಲಬುರಗಿಯಲ್ಲಿ ಒಂದು ಗ್ರಾಮ ಪಂಚಾಯತಿಗೆ 6 ಪಿಡಿಒಗಳು ಇನ್ಚಾರ್ಜ್ ಇದ್ದಾರೆ. ಅಂಬಲ್ಗಾಯಿ ಎನ್ನುವ ಗ್ರಾಮ ಪಂಚಾಯತಿಗೆ 6 ತಿಂಗಳಿಂದ ಪಿಡಿಒ ಇಲ್ಲ ಅಂತೇಳಿ ಅಲ್ಲಿರ್ತಂತ ಕಾರ್ಮಿಕರು ರೈತರು ಪ್ರತಿಭಟನೆ ಮಾಡಿದ್ರು. ಅದಕ್ಕೆ ನೀವು ಕಿವಿಗೊಡೋದಿಲ್ಲ. ನಿಮಗೆ ಏನಿದೆ ಅಂದ್ರೆ ಪ್ರೆಸ್ ಮೀಟ್ ಸಚಿವರಿಗಿರ್ತಾವ. ಪ್ರೆಸ್ ಮೀಟ್ ಮಾಡೋದನ್ನ ಬಿಟ್ಟು ಅಭಿವೃದ್ಧಿ ಮಾಡೋದ್ರ ಕಡೆ ಗಮನ ಹರಿಸಬೇಕು. ಅದರ ಜೊತೆಗೆ ಇಲ್ಲೇ ಸಾವಿರಾರು ವಿದ್ಯಾರ್ಥಿಗಳು ಬಂದಿದ್ದಾರಲ್ಲ, ನಮ್ಮ ಭಾಗದಲ್ಲಿ 20,000 ಶಿಕ್ಷಕರ ಹುದ್ದೆಗಳು ಖಾಲಿ ಇದಾವೆ. ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ ಅಕ್ರಮದ ಗೂಡಾಗಿದೆ. ನಮ್ಮ ಗುಲ್ಬರ್ಗ ಯೂನಿವರ್ಸಿಟಿ 2 ಸೆಮಿಸ್ಟರ್ಗಳ B.Ed ಪದವೀಧರ ವಿದ್ಯಾರ್ಥಿಗಳ ರಿಸಲ್ಟ್ ಕೊಟ್ಟಿಲ್ಲ ಸ್ವಾಮಿ. 7 ವರ್ಷ ಆಯ್ತು. ನೀವು ಬರ್ತೀರಾ, ಪ್ರೆಸ್ ಮೀಟ್ ಮಾಡ್ತೀರಾ, ಹೋಗ್ತೀರಾ. B.Ed ವಿದ್ಯಾರ್ಥಿಗಳ ಅವರ ಒಂದು ಏನಿದೆಯಲ್ಲ ಅದು ಹಾಳಾಗಿ ಹೋಗ್ತಾ ಇದೆ, ಭವಿಷ್ಯ ಹಾಳಾಗಿ ಹೋಗ್ತಾ ಇದೆ. ಅದಕ್ಕೆ ನಿಮಗೆ ಕಿಂಚಿತ್ತು ಕೂಡ ಯಾವುದೇ ಕಾಳಜಿ ಇಲ್ಲ. ನೀವು ನಿಮ್ಮ ಖಾತೆ ಸಾಮಾಜಿಕ ಜಾಲತಾಣದಲ್ಲಿ IAS ಮತ್ತು KS ಅನ್ನ ನಮ್ಮ ಕಲ್ಯಾಣ ಕರ್ನಾಟಕ ಭಾಗದ ವಿದ್ಯಾರ್ಥಿಗಳಿಗೆ ಮಾಡಲು ಹೇಳ್ತೀನಿ ಅಂತ ಹೇಳ್ತೀರಿ. ಅಲ್ಲಿ ನೋಡಿದ್ರೆ ಬಿಲ್ಡಿಂಗ್ ದಿನ ಬೀಳ್ತಾ ಇದೆ. ನೀವು ಉದ್ಘಾಟನೆ ಮಾಡಿದ 1 ತಿಂಗಳಲ್ಲಿ ಪ್ರಬುದ್ಧ ಅಕಾಡೆಮಿ ನಿಮ್ಮ ಕನಸಿನ ಕೂತು ಬಿಲ್ ಹೋಗಿದೆ. ವಿದ್ಯಾರ್ಥಿಗಳಿಗೆ ಸ್ಟೈಪಂಡ್ ಕೊಡ್ತಾ ಇಲ್ಲ. ಆದ್ರೆ ನಿಮ್ಮ ಶಿಕ್ಷಣ ಸಂಸ್ಥೆ, ಖಾಸಗಿ ಶಿಕ್ಷಣ ಸಂಸ್ಥೆಗೆ 8 ಕೋಟಿ ರೂಪಾಯಿ ಅನುದಾನ ಪಡೆಯಲು ನಿಮಗೆ ಅನುದಾನ ಇರುತ್ತೆ. ಆದ್ರೆ ನಮ್ಮ ಬಡ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡಲ್ಲ ಅಂತಾನಿಲ್ಲ. ಇದಕ್ಕಾಗಿ ನಾನು ಜಿಲ್ಲಾಧಿಕಾರಿಗಳಿಗೆ ಧಿಕ್ಕಾರಕ್ಕೆ ಹೋಗ್ತೇನೆ. ಯಾಕಂದ್ರೆ ನಮ್ಮ ಎಲ್ಲಾ ವಿದ್ಯಾರ್ಥಿಗಳು ಅವರ ಕಚೇರಿಗೆ ಹೋದ್ರು ಕೂಡ ರೆಸ್ಪಾಂಡ್ ಮಾಡಿಲ್ಲ. JD ಸೋಷಿಯಲ್ ವೆಲ್ಫೇರ್ ಕಚೇರಿಗೆ ಹೋದ್ರು ಕೂಡ ರೆಸ್ಪಾಂಡ್ ಮಾಡಿಲ್ಲ. ಪ್ರಬುದ್ಧ ಅಕಾಡೆಮಿಯ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ಲೇಬೇಕು. ಮತ್ತೆ 53,000 ಏನು ನೀವು ಉದ್ಯೋಗ ನೋಟಿಫಿಕೇಶನ್ ಮಾಡ್ತಾ ಬಂದಿದ್ರಿ, ಕೂಡಲೇ ಮಾಡಬೇಕು. 3 ತಿಂಗಳಲ್ಲೇ ಮೇಲ್ಛಾವಣಿ ಹಾಳಾಗಿದ್ದು, ಪಾರ್ಕಿಂಗ್ ಶೆಡ್ ಕುಸಿದಿರುವುದು ನಿರ್ಮಾಣದ ಗುಣಮಟ್ಟವನ್ನು ಪ್ರಶ್ನಿಸುತ್ತದೆ ಎಂದರು. ವಿದ್ಯಾರ್ಥಿಗಳಿಗೆ ಅಗತ್ಯ ಸೌಲಭ್ಯಗಳ ಕೊರತೆಯಿಂದ ನಿರೀಕ್ಷಿತ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತರಗತಿಗಳಿಗೆ ಹಾಜರಾಗುತ್ತಿಲ್ಲ ಎಂದು ಹೇಳಿದರು. ಇದಕ್ಕೂ ಜೊತೆಗೆ ವಿದ್ಯಾರ್ಥಿಗಳಿಗೆ ಬುಕ್ ಸ್ಟೈಫಂಡ್ ನೀಡಲಾಗುತ್ತಿಲ್ಲ ಮತ್ತು ಕೋಚಿಂಗ್ ವ್ಯವಸ್ಥೆ ಸರಿಯಾಗಿಲ್ಲ ಎಂದು ಆರೋಪಿಸಿದರು.
ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅವರು ಟ್ವಿಟರ್ ಸಚಿವ ಎಂದು ಟೀಕಿಸಿದರು. ತಮ್ಮದೇ ಇಲಾಖೆಯಲ್ಲಿ ಪಿಡಿಒ ಹುದ್ದೆಗಳು ಖಾಲಿ ಇರುವುದನ್ನು ಗಮನಕ್ಕೆ ತಂದು ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ ಎಂದು ಹೇಳಿದರು. ಹೋರಾಟಗಾರ ಎಂಎಸ್ ಪಾಟೀಲ್ ನರಿಬೋಳ್ ಮಾತನಾಡಿ, ಸರ್ಕಾರ ವಿದ್ಯಾರ್ಥಿಗಳಿಗೆ ಅನುಕೂಲಕರ ವ್ಯವಸ್ಥೆ ಕಲ್ಪಿಸಿ ಖಾಲಿ ಹುದ್ದೆಗಳನ್ನು ತಕ್ಷಣ ಭರ್ತಿ ಮಾಡಬೇಕು ಎಂದು ಒತ್ತಾಯಿಸಿದರು. ಪ್ರತಿಭಟನೆಯ ಅಂತ್ಯದಲ್ಲಿ ಸರ್ಕಾರ ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂಬುದಾಗಿ ಪ್ರತಿಭಟನಾಕಾರರು ಆಗ್ರಹಿಸಿದರು. ವಿದ್ಯಾರ್ಥಿಗಳು ಜಾಗೃತರಾದರೆ ಸರ್ಕಾರ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡದಿದ್ರೆ ಮುಂದಿನ ದಿನಗಳಲ್ಲಿ ಇದು ನೇಪಾಳ ಮಾದರಿ ತಿರುಪಡಿತಗಳ ಸಿದ್ದರಾಮಯ್ಯ ಉಸ್ತುವಾರಿ ಸಚಿವರೇ, ನಿಮಗೇನಾದ್ರೂ ಕಾಳಜಿ ಇದ್ರೆ ನೀವು ಪಿಕ್ನಿಕ್ ಬಂದ ಕಲಬುರಗಿ ಬರೋದಲ್ಲ, ಸಚಿವರಾಗಿ ವಿದ್ಯಾರ್ಥಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಬೇಕು. ಇಲ್ಲದೇ ಇದ್ರೆ ಕಲಬುರಗಿಯಿಂದ ಬೆಂಗಳೂರು ವಿಧಾನಸಭಾ ಪಾದಯಾತ್ರೆ ಮಾಡಿ ಮುತ್ತಿಗೆ ಹಾಕ್ಬೇಕಾಗ್ತದೆ. ಜೈ ಶ್ರೀರಾಮ್. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ कलबुर्गी ಹಾಗೂ सह प्रायोजकರು शकाइना बैप्टिस्ट एकेडमी 23 वर्षों की उत्कृष्ट शैक्षणिक सेवा. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. We provide a nurturing, supportive, and inspiring learning environment where every child is encouraged to explore, discover, and realize their full potential. A school and a venture that started 50 years ago with a vision of providing education to every child and giving every child the right to education. Enlighten your child as future with Shekinah Baptist Academy. As parents, your search for the right educational journey ends here at Shekinah Baptist Academy. Here, education goes beyond textbooks. We provide a nurturing, supportive, an inspiring learning environment where every child is encouraged to explore, discover. Beyond the classroom, our students engage in clubs, forums, outreach programs, sports, and fitness activities for learners who need extra support. Admissions are now open for the academic year 2026.